SCP TSP ಹಣ ಹೇಳ್ತಾರೆ. ಆದರೆ ಅದನ್ನು ಮಾಡಿದ್ದೇನು ಕೊನೆಯಲ್ಲಿ? ಇದನ್ನ ರಾಜ್ಯದ ಜನ ಅರ್ಥ ಮಾಡ್ಕೊಳ್ಬೇಕು. ಮೊದಲನೇದಾಗಿ, ಇದುವರೆಗೆ ಈ 3 ವರ್ಷಗಳಲ್ಲಿ 39,000 ಕೋಟಿ ರೂಪಾಯಿಗಳನ್ನು 39,000 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿಗಳಿಗೆ ಬಳಕೆ ಮಾಡಲಾಗಿದೆ. ನಾನು ಸರ್ಕಾರವನ್ನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. SCP TSP ಹಣ ಇರ್ತಕ್ಕಂಥದ್ದು ಆ ದಲಿತ ಸಮುದಾಯಗಳ ಶ್ರೇಯೋಭಿವೃದ್ಧಿಗೆ. ನೀವು ಅವರಿಗೆ ತಲೆ ಮೇಲೆ ಸೂರು ಅಂದರೆ ಮನೆ ಕಟ್ಟಿಕೊಡ್ತಕ್ಕಂಥದ್ದು ಇರ್ಬೋದು, ಯುವಕರಿಗೆ ಕಾರುಗಳನ್ನು ತೆಗೆದುಕೊಟ್ಟು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡೋಂಥದ್ದು ಇರ್ಬೋದು, ಅಥವಾ ಅವರು ವ್ಯಾಪಾರೀಕರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವ್ಯಾಪಾರಕ್ಕೆ ನೀವು ಸಾಲ ಸಹಾಯ ಕೊಡ್ತಕ್ಕಂಥದ್ದು ಇರ್ಬೋದು, ಗಂಗಾ ಕಲ್ಯಾಣ ಇರ್ಬೋದು, ಅವರ ಮನೆಗಳಿಗೆ ರಸ್ತೆ ಅಂಥದ್ದನ್ನು ಮಾಡಿಕೊಡ್ತಕ್ಕಂಥದ್ದು, ಇಂಥ ಅನೇಕ ಚಟುವಟಿಕೆಗಳ ಕಾರ್ಯಗಳನ್ನು ಮಾಡಿ ಸಮುದಾಯದ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಈ ಹಣವನ್ನು ಮೀಸಲಿಡ್ತಕ್ಕಂಥದ್ದು. ಆದರೆ ಇಲ್ಲೇನು ಮಾಡಿದ್ರಿ? ಹೇಳುವಾಗ ಮಾತ್ರ ಗ್ಯಾರಂಟಿಗಳನ್ನು ಕೊಡುವಾಗ ನನಗೂ ಫ್ರೀ ನಿನಗೂ ಫ್ರೀ ಅಂತ ಹೇಳಿದ್ರಿ. ಇಲ್ಲಿ ಮಾಡಿದ್ದೇನೋ? ಎಲ್ಲರಿಗೂ ಕೂಡ ನೀವು ಖಜಾನೆ ಹಣವನ್ನು ಕೊಟ್ಟಿದ್ದೀರಿ. ದಲಿತರಿಗೂ ಅದೇ ಹಣ ಗ್ಯಾರಂಟಿಗೆ ಕೊಡಬೇಕಾಗಿತ್ತು. ನೀವು ಅಲ್ಲಿ ದಾರಿ ತಪ್ಪಿಸಿ ಈ ತಳ ಸಮುದಾಯಗಳಿಗೆ ಅನ್ಯಾಯ ಮೋಸ ಮಾಡಿ SCP TSP ಹಣವನ್ನು ಅವರಿಗೆ ಇದೇ ಗ್ಯಾರಂಟಿ ಹಣ ಅಂತ ಕೊಟ್ಟಿದ್ದೀರಿ. ನಾನು ಸರ್ಕಾರವನ್ನು ಒಂದು ಪ್ರಶ್ನೆ ಮಾಡ್ತೇನೆ. ಒಂದು ಸಮಯ ನೀವು ಗ್ಯಾರಂಟಿ ಸ್ಕೀಮ್ಗಳನ್ನು ತಂದಿಲ್ಲ ಅಂತ ಇಟ್ಕೊಳ್ಳಿ. 42,000 ಕೋಟಿ ಯಾರಿಗೆ ಕೊಡ್ತಿದ್ರಿ? ದಲಿತ ಸಮುದಾಯಕ್ಕೆ ಕೊಡ್ತಿದ್ರಿ. ಅವರ ಅಭಿವೃದ್ಧಿಗೆ ಅದು ಹೋಗ್ತಿತ್ತು. ಈಗ ಗ್ಯಾರಂಟಿ ತಂದ ಮೇಲೆ ನೀವು ಮೊದಲೇನಾದ್ರೂ ಹೇಳಿದ್ರ? ನಿಮಗೆ ಮೀಸಲಿಟ್ಟಿರ್ತಕ್ಕಂಥ ಹಣದಲ್ಲೇ ನಿಮಗೆ ಕೊಡ್ತೇವೆ ಅಂತ ಹೇಳಿದ್ರ? ಅಂದ್ರೆ ಇದು ವಂಚನೆ ಅಲ್ವಾ? ಈಗ ಖಜಾನೆ ಹಣವನ್ನ ಎಲ್ಲ ಗ್ಯಾರಂಟಿಗಳಿಗೆ ನೀವು ಎಲ್ಲರಿಗೂ ಕೊಟ್ಟು ದಲಿತರಿಗೆ ಮಾತ್ರ ಕೊಟ್ಟಿಲ್ಲ ಅಂದ್ರೆ ದಲಿತರಿಗೆ ನೀವು ಮಾಡಿರ್ತಕ್ಕಂಥ ಮೋಸ. ಇದು ನೇರವಾಗಿ ನಿಮ್ಮ ಮೇಲೆ ಆಪಾದನೆ ಇದೆ. ಇದು ಜನರು ಕೂಡ ಅರ್ಥ ಮಾಡ್ಕೊಳ್ಬೇಕು. ದಲಿತ ಸಮುದಾಯಗಳಿಗೆ ಅರ್ಥ ಆಗಿಲ್ಲ. ಯಾಕೆ ಅಂತಂದ್ರೆ ಅನೇಕ ದಲಿತ ಸಂಘಟನೆಗಳಿವೆ. ದಲಿತರಿಗೆ ಅನ್ಯಾಯ ಆದಾಗ ದಲಿತ ಸಂಘಟನೆಗಳು ಹೊರಗಡೆ ಬಂದು ಹೋರಾಟ ಮಾಡ್ತವೆ, ನಮಗೆ ಅನ್ಯಾಯ ಮಾಡಿದ್ದೀರಿ ಅಂತ. ಆದರೆ ಇತ್ತೀಚೆಗೆ ಕೆಲವು ಸಂಘಟನೆಗಳು ಏನಾಗ್ಬಿಟ್ಟಿವೆ ಅಂತಂತಂದ್ರೆ ಕಾಂಗ್ರೆಸ್ನ ಜೊತೆಯಲ್ಲೇ ಮಾರಾಟ ಆಗಿ ಹೋಗ್ಬಿಟ್ಟಿವೆ. ನಾನು ಎಲ್ಲ ಸಂಘಟನೆಗಳು ಅಂತ ಹೇಳಿಲ್ಲ, ಕೆಲವು ಸಂಘಟನೆಗಳು ಈ ಮಾರಾಟ ಆಗಿರೋ ಕಾರಣದಿಂದ ಅವರು ಏನೇ ಆದರೂ ಕೂಡ ಕಾಂಗ್ರೆಸ್ನ ಜೊತೆಯಲ್ಲೇ ಉಳಿತವ್ರೆ ಹೊರತು ಅವರು ಹೊರಗಡೆ ಬಂದಿಲ್ಲ. ಯಾಕೆ ಅಂತಂದ್ರೆ ಕಾಂಗ್ರೆಸ್ಸು ಅವರ ಮೂಗಿಗೆ ತುಪ್ಪ ಸವರಿಬಿಟ್ಟಿದೆ. ಆ ಕಾರಣದಿಂದ ಅವರು ಕೇಳ್ತಾ ಇಲ್ಲ, ಇದರಿಂದ ಜನರಿಗೆ ಅರ್ಥ ಆಗ್ತಾ ಇಲ್ಲ. ನಾವು ಈಗ ತಮ್ಮ ಮೂಲಕ ಜನರಲ್ಲಿ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅವರಿಗೆ ನ್ಯಾಯ ಸಿಗಬೇಕಾಗಿದ್ದಲ್ಲ, ನ್ಯಾಯ ಕೊಡಿಸ್ತಕ್ಕಂಥ ಕಾರಣಕ್ಕೆ ನಾವು ಹೋರಾಟವನ್ನು ಕೂಡ ಮಾಡ್ತಾ ಇದ್ದೇವೆ. ಇದು ದೊಡ್ಡ ವಂಚನೆಯ ಜಾಲ. ಈ ಗ್ಯಾರಂಟಿಗಳು ಅಂತಕ್ಕಂಥದ್ದೇ ಕಾಂಗ್ರೆಸ್ ಸರ್ಕಾರದ ಲೂಟಿ ಅಥವಾ ಕಳ್ಳತನಕ್ಕೆ ಇದೊಂದು ಕಳ್ಳ ಮಾರ್ಗ, ಇದು ವಾಮ ಮಾರ್ಗ. ಇದು ಇವತ್ತು ನೀವು ನೋಡಿದ್ರಿ, ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಕೊಡ್ತಕ್ಕಂಥ ಏನು ಧನಲಕ್ಷ್ಮಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ 5,000 ಕೋಟಿ ಹಣ ನಾಪತ್ತೆಯಾಗಿದೆ. ಈಗ ಸರ್ಕಾರ ಹೇಳಬೇಕು ಯಾವ ಲಕ್ಷ್ಮಿಯರ ಮನೆಗೆ ಹೋಯ್ತು ಹಣ ಅಂತ. ಸದನದಲ್ಲೂ ಕೂಡ ಚರ್ಚೆಗೆ ಬಂದಿದೆ, ಆದರೆ ಸರಿಯಾದ ಉತ್ತರ ಇಲ್ಲ. ನಾವು ಹೇಳಿದ್ದು ತಪ್ಪಾಯ್ತು ಅಂದಿದ್ದಾರೆ, ಆದರೆ ದುಡ್ಡು ಎಲ್ಲೋಯ್ತು ಅಂತ ಇದುವರೆಗೂ ಹೇಳಿಲ್ಲ. ಈಗ ದುಡ್ಡು ಬರಬೇಕಲ್ಲ.
ಆಮೇಲೆ ಪರಿಶಿಷ್ಟ ಜಾತಿ ವರ್ಗಗಳ ಮಹಿಳೆಯರು, ಕಡು ಬಡವರು, ಅವರು ಕೂಲಿಗಾರರು, ದಿನ ಬಸ್ಸಲ್ಲಿ ಓಡಾಡೋ ಜನ ಅಲ್ಲ ಅವರು. ಹೆಣ್ಣು ಮಕ್ಕಳು ಬೆಳಗ್ಗೆ ಎದ್ರೆ ಕೂಲಿಗೆ ಹೋಗ್ಬೇಕು, ಕೂಲಿ ತಂದು ಮನೆ ನೋಡಬೇಕು. ಇಂಥ ಕೆಲಸ ಮಾಡೋರು ಬಸ್ಸಲ್ಲಿ ಎಲ್ಲಿ ಓಡಾಡ್ತಾರೆ? ಅಲ್ಪ ಸ್ವಲ್ಪ ಜನರು ಓಡಾಡಿದ್ರು ಕೂಡ ನೀವು ಜನಸಂಖ್ಯೆಗೆ ಅನುಗುಣವಾಗಿ ಹಣವನ್ನು ತೆಗೆದು ಬಿಟ್ಟಿದ್ದೀರಿ. ಇದು ಯಾರಿಗೂ ಹೋಗ್ತದೆ? ಇದು ದಲಿತ ಸಮುದಾಯಗಳಿಗೆ ಮಾಡ್ತಕ್ಕಂಥ ಅನ್ಯಾಯ. ದಲಿತ ಹೆಣ್ಣು ಮಕ್ಕಳು ಹೆಚ್ಚಿಗೆ ಬಸ್ಸಲ್ಲಿ ಹೋಗೋದಿಲ್ಲ, ಅದರಿಂದ ಅದು ಕೂಡ ಫೇಲ್ಯೂರು. ಜೊತೆಗೆ ಈ 2,000 ಹಾಕೋದ್ರ ಬದಲು ಜನರಿಗೆ, ಆ ಬಡವರಿಗೆ ಅದು ಮುಟ್ಟೋದೇ ಇಲ್ಲ, ಅದು ಕೂಡ ಫೇಲ್ಯೂರು. ಅಕ್ಕಿ ಕೊಡ್ತಕ್ಕಂಥದ್ದು ಅನ್ನಭಾಗ್ಯ, ಅದು ಅನೇಕರಿಗೆ ಕಾರ್ಡನ್ನು ತೆಗೆದು ಬಿಟ್ಟಿದ್ದೀರಿ. ಆಮೇಲೆ ಈಗ ನೀವು ಕೊಡೋ ಅಕ್ಕಿ ಕಳ್ಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ, ಅದು ಫೇಲ್ಯೂರು. ನೀವೇನು 200 ಯೂನಿಟ್ ಅಂತ ಕೊಡ್ತಿದ್ದೀರಿ, ಅದು ದಲಿತರಿಗೆ ನಮ್ಮ ಸರ್ಕಾರ ಇರುವಾಗಲೇ, ಬಿಜೆಪಿ ಸರ್ಕಾರ ಇರುವಾಗಲೇ ಗೃಹ ಜ್ಯೋತಿ, ಕುಟೀರ ಜ್ಯೋತಿ ಮತ್ತೆ ಭಾಗ್ಯ ಜ್ಯೋತಿ, ಈ 3 ಸ್ಕೀಮ್ಗಳು ಫ್ರೀನೇ ಬರ್ತಿತ್ತು. ಅದರ ಮೇಲೆ ನಮ್ಮ ಸರ್ಕಾರ 75 ಯೂನಿಟ್ ಫ್ರೀ ಅಂತ ಕೊಟ್ಬಿಟ್ಟಿದ್ವಿ. ದಲಿತ ಸಮುದಾಯಗಳಿಗೆ ನೀವು ಇನ್ನೂ ಫ್ರೀ ಏನು ಕೊಡೋವಂಥದ್ದು ಏನು ಉಳಿದಿರಲಿಲ್ಲ. ಆದ್ರಿಂದ ಅಲ್ಲಿಯೂ ನಮಗೆ ವಂಚನೆ ಮಾಡಿ ನಮ್ಮ ಹಣ ತಗೊಳ್ತಾ ಇದ್ದೀರಿ, ಅದನ್ನು ಅಲ್ಲಿಗೆ ಫೇಲ್ಯೂರು. ಯುವಕರಿಗಂತೂ 1,500 3,000 ಕೊಡ್ತಿದ್ದು, ಅದು ಯಾರಿಗೂ ತಲುಪಲೇ ಇಲ್ಲ, ಯಾರು ಕೇಳೋರು ಇಲ್ಲ. ಒಟ್ಟಾರೆ ನಿಮ್ಮ ಗ್ಯಾರಂಟಿಗಳು ಸಂಪೂರ್ಣವಾಗಿ ಫೇಲ್ ಆಗಿವೆ. ಫೇಲ್ ಆದಮೇಲೆ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಏನಕ್ಕೆ ಬೇಕು? ಇದಕ್ಕೆ ಮೊದಲು ಅದನ್ನು ಡಿಸಾಲ್ವ್ ಮಾಡಿ, ಸರ್ಕಾರದ ಹಣದಲ್ಲಿ ಕಾಂಗ್ರೆಸ್ನ ಮುಖಂಡರು ಮತ್ತೆ ಕಾರ್ಯಕರ್ತನನ್ನ ನೇಮಕ ಮಾಡಿ ನೀವು ಮೋಜು ಮಸ್ತಿ ಮಾಡ್ತಾ ಇದ್ದೀವಿ. ನಾನಿವತ್ತು ನಿನ್ನೆ ಒಂದು ವಿಷಯ ನನ್ನ ಗಮನಕ್ಕೆ ಬಂತು. ಇವತ್ತು ನಾವೆಲ್ಲರೂ ಶಾಸಕರು ಇದ್ದೀರಿ, ಇಲ್ಲಿ ಸದನ ನಡೀತಾ ಇದೆ, ಇಲ್ಲಿ ಚರ್ಚೆಗಳಿದೆ, ನಮ್ಮ ಕೆಲಸ ಇದೆ, ನಾವು ಬಂದಿದ್ದೇವೆ ಬೆಳಗಾವಿಗೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಕೆಲಸ ಇಲ್ಲೇನಿತ್ತು? ಅದರ ಉಪಾಧ್ಯಕ್ಷರು ಇಲ್ಲಿ ಬಂದಿದ್ದಾರೆ ಬೆಳಗಾವಿಗೆ. ನನಗೂ ಸೇರಿ ಒಂದು ಸಿಂಗಲ್ ರೂಮ್ ಕೊಟ್ಟಿದ್ರು, UK-ನಲ್ಲಿ ಒಂದು ಸಿಂಗಲ್ ರೂಮ್ ಕೊಟ್ಟಿದ್ರು. ನಾನು DC ಅವರಿಗೆ ಜಗಳ ಮಾಡಿದೆ. ಏನ್ರಿ, ನನ್ನ ಪ್ರೋಟೋಕಾಲ್ ಪ್ರಕಾರ ನಮಗೆ ಶೂಟ್ ಕೊಡಬೇಕು, ಯಾಕೆ ಕೊಟ್ಟಿಲ್ಲ? ಸರ್, ಶಾರ್ಟೇಜ್ ಆಫ್ ರೂಮ್ಸ್. ಓಕೆ, ಶಾರ್ಟೇಜ್ ಆಫ್ ಅಂದ್ಮೇಲೆ ಆಮೇಲೆ ಏನು ಮಾಡಿದ್ರು, ಇನ್ನೊಂದು ಯಾವುದೋ ಸ್ವಲ್ಪ ದೊಡ್ಡ ರೂಮ್ ಕೊಟ್ಟರು. ಅದಾದಮೇಲೆ ಮತ್ತೆ ಫೋನ್ ಮಾಡಿದೆ, ಈಗ ದೊಡ್ಡ ರೂಮ್ ಕೊಟ್ಟಿದ್ದೀರಿ, ನೀವು ಬೇರೆ ಬೇರೆ ಅವರಿಗೆಲ್ಲ ಶೂಟ್ಗಳು ಯಾಕೆ ಕೊಟ್ಟಿದ್ದೀರಿ ಅಂತ ಕೇಳಿದೆ. ಯಾರಿಗೆ ಕೊಟ್ಟಿದ್ದೀವಿ ಸರ್ ಅಂದರು. ಹಂಗೇನು ಕೊಟ್ಟಿಲ್ಲ ಸರ್ ಅಂದರು. ಅದ್ಯಾರೋ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷ ಅಂತೇಳಿ, ಏನವ್ರ ಹೆಸರು, ಉಪಾಧ್ಯಕ್ಷ, ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷ ಇಲ್ಲಿ ಇದರಲ್ಲಿ ಬೆಳಗಾವಿಯಲ್ಲಿ ಬಂದಿದ್ದಾರೆ. ಆ ಹೋಟೆಲ್ ಯಾವುದೋ ಹೋಟೆಲಲ್ಲಿ ಬಂದು ಇಳ್ಕೊಂಡಿದ್ದಾರೆ. DC ಅವರು ಅವರಿಗೆ ಶೂಟ್ ರೂಮ್ ಕೊಟ್ಟಿದ್ದಾರೆ, ಮತ್ತೆ ನಮಗೆ ಯಾಕೆ ಕೊಟ್ಟಿಲ್ಲ ಅಂದಮೇಲೆ ಮಾನ್ಯ ಅಶೋಕ್ ಅವರು UK-ನಲ್ಲಿ ಉಳ್ಕೊಂಡಿದ್ರು. ಅವರು ವೆಲ್ಕಮ್ ಇದಕ್ಕೆ ಹೋಗಿದ್ದಕ್ಕೆ ಅದು ಖಾಲಿ ಆಯಿತು. ಖಾಲಿ ಆದಮೇಲೆ ನನಗೆ ಕೊಟ್ಟರು. ಅಂದರೆ ನಮ್ಮ ಇದಕ್ಕಾಗಿ ಹೋರಾಟ ಮಾಡಬೇಕು ನಾವು ಬಂದು ವಸ್ತಿಗೆ. ಆದರೆ ನೀವು ಅನುಷ್ಠಾನ ಸಮಿತಿಯ ಸದಸ್ಯರು, ಅವರು ಏನು ಇದಕ್ಕೆ ಸಂಬಂಧವೇ ಇಲ್ಲ, ಈ ಸೆಷನ್ಗೆ ಬರೋ ಅವಶ್ಯಕತೆನೇ ಇಲ್ಲ, ಅಂಥವರುಗಳಿಗೆಲ್ಲ ನೀವು ಐಷಾರಾಮಿ ರೂಮ್ಗಳನ್ನು ಕೊಡ್ತೀರಿ. ಅಂದರೆ ಸರ್ಕಾರದ ಕ್ರಮ ಏನು? ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದೀರಿ ನೀವು? ಇದನ್ನು ಪ್ರಶ್ನೆ ಮಾಡಬೇಕಲ್ಲ. ಹೀಗೆ ಟೋಟಲಿ ಈ ಅನುಷ್ಠಾನ ಸಮಿತಿ ಕೆಲಸವೇ ಇಲ್ಲ. ಅನುಷ್ಠಾನ ಮಾಡೋದಾಗಿದ್ದಿದ್ರೆ, ಅವರಿಗೆ ಯೋಗ್ಯತೆ ಇದ್ದಿದ್ರೆ, ಈ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳ ಅನುಷ್ಠಾನ ಆಗೋದನ್ನು ಯಾಕೆ ಮಾಡಲಿಲ್ಲ? ಅವರು ತಪ್ಪು ಆಗಿರೋದನ್ನು ಯಾಕೆ ಸರಿಪಡಿಸಲಿಲ್ಲ ಅವರು? ಇನ್ನು ಇದು ಇರ್ತಕ್ಕಂಥದ್ದು. ಈಗ ಇನ್ನೊಂದು ಹೇಳ್ತೇನೆ, KSMCA ಯಲ್ಲಿ ಈ ಇದಕ್ಕೆಲ್ಲನೂ
ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಮತ್ತು ಅಡ್ವರ್ಟೈಸಿಂಗ್ ಲಿಮಿಟೆಡ್ ಸಮಾಜ ಕಲ್ಯಾಣ ಇಲಾಖೆ ವಿವಿಧ ಕಾರ್ಯಕ್ರಮಗಳಿಗೆ ಹಣ ಬಿಡುಗಡೆ ಮಾಡಿದೆ. ಇಲ್ಲಿಂದ ಇದುವರೆಗೂ ಎಷ್ಟು ಮಾಡಿದೆ ಅಂತಂದ್ರೆ 38,36,00,000 ಹಣ ಬಿಡುಗಡೆ ಮಾಡಿದೆ. ಯಾವ ಹಣ ಇದು ಗೊತ್ತಾ? SCP TSP ಹಣ.